ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಡಿಸೈನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ಡೋನಟ್ ಬೀಡ್ ಅಂತ ಕೂಡ ಹೇಳ್ತಾರೆ. ಈ ಬೀಡನ್ನ ಈ ರೀತಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ಗಳನ್ನ ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ, ತೀರಾ ಟೈಟಾಗಿ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಇಲ್ಲೇನು ಯೂಸ್ ಮಾಡ್ತಾಯಿದ್ದೀನಿ ಅಲ್ವಾ, ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡಿ ಆದಮೇಲೆ ನೋಡಿ, ಲಾಕ್ನ ಕೆಳಗಡೆಯಿಂದ ನೀಡಲ್ನ ಹಾಕಿ ದಾರ ತಗೋಬೇಕು. ಸೊ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, ಈ ರೀತಿ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ಬೀಡನ್ನ ಒಳಗಡೆ ಇನ್ಸರ್ಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಕೂಡ ಕವರ್ ಆಗೋ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, 3 ಲೂಪ್ ಆಗುತ್ತೆ. ಸೊ ಇವಾಗ ದಾರ ತೆಗೆದು 3 ಲೂಪಿಂದ ನಾವು ಹೊರಗಡೆ ಬರಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೇನ ಇಲ್ಲಿ ನಾವು ವರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ತೊಗೊಂಡಿರೋದು ನೀಡಲ್ ನಂಬರ್ 10 0.75 mm. ನೋಡಿ, ಸೂಜಿ ಮೇಲೆ ದಾರ ತಗೊಳ್ಳಿ. ರಿಂಗ್ನ ಒಳಗಡೆಗೆ ನೀಡಲ್ ಹಾಕಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಮತ್ತು ಇವಾಗ ಇಲ್ಲಿ ಈ ದಾರನ ತೆಗೆದು ಈ 3 ಲೂಪಿಂದ ನಾವು ಹೊರಗಡೆಗೆ ನೀಡಲ್ನ ತಗೋಬೇಕು ಈ ರೀತಿ. ಮತ್ತು ಇವಾಗ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ನ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆ. ಒಟ್ಟು ಇಲ್ಲಿ ನಾವು 6 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ರಿಂಗ್ ಬೀಡನ್ನ ಕಾಲು ಭಾಗ ಮಾತ್ರ ನಾವು ವರ್ಕ್ ಮಾಡ್ಕೋಬೇಕು. ಕಾಲು ಭಾಗಕ್ಕೆ ನನಗೆ ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಬಂದಿದೆ. ಸೊ ಕಾಲು ಭಾಗಕ್ಕೆ ನಿಮ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು ನೀವು ಅದ್ರ ಮೇಲೆ ವರ್ಕ್ ಮಾಡ್ಕೋಬೇಕು. ನೋಡಿ, 3 ಲೂಪ್ ಆದರೆ 3 ಲೂಪಿಂದ ನೀಡಲ್ನ ಹೊರಗಡೆ ತೆಗಿಬೇಕು. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ ಸೇಮ್ ರಿಂಗ್ನ ಒಳಗಡೆಗೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ಕೌಂಟ್ ಮಾಡ್ಕೊಳ್ಳಿ, ಎಷ್ಟು ಮಾಡ್ಕೊಂಡಿದ್ದೀವಿ ಏನು ಅಂತ ಹೇಳಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡೋದು ಬೇಡ, ಬರೀ ಹಾಫ್ ಡಬಲ್ ಕ್ರೋಶೆ ಅಷ್ಟೇ ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಲೇಸ್ನ ರಿವರ್ಸ್ ಸೈಡ್ ಅಂದರೆ ಉಲ್ಟಾ ಸೈಡಲ್ಲಿ ನಾನು ಲಾಕ್ ಮಾಡ್ಕೋತೀನಿ. ಅಂದರೆ ಸೀರೆಗೆ ನೀವು ಈ ಡಿಸೈನ್ನ ಮಾಡಬೇಕಾದ್ರೆ ಸೀರೆ ಉಲ್ಟಾಯಿಂದನೇ ಈ ಡಿಸೈನ್ನ ನೀವು ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಲೇಸ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಏನು ಕಾಲು ಭಾಗ ಅಷ್ಟೇ ಬೀಡನ್ನ ನಾವು ವರ್ಕ್ ಮಾಡಿದ್ವಿ ಅಲ್ವಾ, ಅದನ್ನು ಈ ರೀತಿ ನಾನು ಲಾಕ್ ಮಾಡಿ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ, ಇದು ಈ ರೀತಿ ಲಾಕ್ ಆಗುತ್ತೆ. ಮತ್ತು ಇಲ್ಲೇನು ಎಕ್ಸೆಸ್ ದಾರ ಎಲ್ಲ ಇದೆಯಲ್ವ, ಇದನ್ನು ನಾವು ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡಬೇಕಾದ್ರೆ ಹುಷಾರು, ಕೈಗೆ ಸುತ್ತಿರೋ ದಾರಕ್ಕೆ ಕಟ್ಟರ್ನ ಟಚ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇವಾಗ ಬೀಡನ್ನ ನೋಡಿ ಈ ರೀತಿ ಮುಂದೆ ತಗೊಂಡು ಈ ಕಡೆ ಇನ್ನೂ ಕಾಲು ಭಾಗಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, 3 ಲೂಪ್ ಆಗುತ್ತೆ. ಸೊ ದಾರ ತೆಗೆದು 3 ಲೂಪಿಂದ ನೀಡಲ್ನ ಹೊರಗಡೆ ತಗೋಬೇಕು ನಾವು. ಸೊ ಇಲ್ಲಿ ಗ್ರೀನ್ ಕಲರ್ ದಾರ ಮಾಡೋದಕ್ಕೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಒಂದು ಹೊಸ ಬ್ರ್ಯಾಂಡ್ ಅನ್ಕೋತೀನಿ, ಅದರ ಹೆಸರು ನನಗೆ ಅಷ್ಟಾಗಿ ನೆನಪಾಗ್ತಿಲ್ಲ. ಬಟ್ ದಾರ ಏನು ಅಷ್ಟು ಚೆನ್ನಾಗಿಲ್ಲ. ಅದು ಅದ್ರ ಮೇಲೆ ಏನು SG ಅಂತನೋ ಸಮಥಿಂಗ್ ಏನೋ ಹೆಸರಿತ್ತು ಅಷ್ಟೇ. ಅದು ದಾರ ನಾವು 6 ಎಳೆ ತೊಗೊಂಡ್ರೆ ಚಿಕ್ಕದಾಗ್ತಿತ್ತು, ಅಂದರೆ ತೆಳು ಅಂತ ಅನ್ನಿಸ್ತಾ ಇತ್ತು. 1 ಎಳೆ ಎಕ್ಸ್ಟ್ರಾ ತೊಗೊಂಡೆ. ಸೊ ಮಾಡಬೇಕಾದ್ರೆ ಈ ಥರ ಸಿಕ್ಕಾಕೋತಾ ಇತ್ತು ದಾರ, ನನಗೆ ಅಷ್ಟು ನೀಟಾಗಿ ಬರ್ತಾ ಇರಲ್ಲ. ಸೊ ಇದು ಆ ದಾರದ ರಿವ್ಯೂ ಅಂತಲೇ ಹೇಳ್ಬೋದು. ಮತ್ತು ಇವಾಗ ದಾರ ತೆಗೆದು ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲೇನಾಯಿತು ಈ ದಾರ ಅಂತ ಅಂದರೆ 6 ಎಳೆ ದಾರ ತೊಗೊಂಡ್ರೆ ತೆಳು ಅನ್ನಿಸ್ತಾ ಇತ್ತು. ಸೊ ಡಿಸೈನ್ ಕರೆಕ್ಟಾಗಿ ಬರಲ್ಲ ಅಂತ ಅನ್ನಿಸ್ತಾ ಇತ್ತು. 1 ಎಳೆ ಎಕ್ಸ್ಟ್ರಾ ತೊಗೊಂಡ್ರೆ ಸಿಕ್ಕಾಕೋತಾ ಇತ್ತು ನೀಡಲ್ಸ್ಗೆಲ್ಲ. ಸೊ ಹಾಗಾಗಿ ದಾರ ನಾನು ಪ್ರಿಫರ್ ಮಾಡೋದಿಲ್ಲ, ಯಾರಿಗೂ ರೆಫರ್ ಕೂಡ ಮಾಡೋದಿಲ್ಲ. ಚೆನ್ನಾಗಿಲ್ಲ ಇದು, SG ಅಂತ ಏನೋ ಬ್ರ್ಯಾಂಡ್ ಇದು. ಸೊ ಅಷ್ಟು ಚೆನ್ನಾಗಿಲ್ಲ ಥ್ರೆಡ್ ಇದು. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಗ್ರೀನ್ ಕಲರಲ್ಲಿ ಏನು ನಾನು ವರ್ಕ್ ಮಾಡ್ತಾ ಇದ್ದೀನಲ್ವ, ಇದು ಬೀಡನ್ನ ಅರ್ಧ ಭಾಗ ಮಾತ್ರ ಈ ರೀತಿ ನಾವು ವರ್ಕ್ ಮಾಡ್ಕೋತೀವಿ. ಮೊದಲು ಕಾಲು ಭಾಗ ಮಾಡ್ಕೊಂಡಿದ್ದೆ, ಅಂದರೆ 6 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೆ. ಮತ್ತು 6 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಬೀಡನ್ನ ತಗೋತಾ ಇದ್ದೀನಿ. ಈ ಬೀಡನ್ನ ಯಾವ ರೀತಿ ಅಂತಂದರೆ ಸೂಜಿ ಮೇಲೆ ದಾರ ತಗೊಂಡು ಆಮೇಲೆ ಬೀಡನ್ನ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಗೋಬೇಕು. ಸೊ ಇಲ್ಲೂ ಅಷ್ಟೇ 3 ಲೂಪ್ ಆಗುತ್ತೆ. ಈ 3 ಲೂಪನ್ನು ಸಹ ನಾವು 1 ಲೂಪಾಗಿ ಮಾಡ್ಕೋಬೇಕು, ಅಂದರೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ
ಹೊರಗಡೆ ಬರಬೇಕು ನೀಡಲು. ಇಲ್ಲಾಂದರೆ ಸಿಕ್ಕಾಕೊಂಡ್ರೆ ಡಿಸೈನ್ ನಮಗೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ. ಸೊ ಫಸ್ಟು ಬೀಡ್ಗೆ ನಾವು ಮೊದಲು 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕೌಂಟಿಂಗ್ನ ಮಿಸ್ ಮಾಡ್ಕೋಬೇಡಿ, ಅಂದರೆ ಏರುಪೇರು ಮಾಡ್ಕೋಬೇಡಿ. ಕೌಂಟಿಂಗ್ಸ್ ಕಡೆ ಕರೆಕ್ಟಾಗಿ ಗಮನ ಕೊಡಿ. ನೀಟಾಗಿ ನೀಡಲ್ನ ಹೊರಗಡೆ ತಗೊಳ್ಳಿ. ಸೊ ಸ್ವಲ್ಪ ಸಿಕ್ಕಾಕೊಂಡಂಗೆ ಅನ್ನಿಸ್ತಾ ಇದೆ ದಾರ, ಇದು ಅಷ್ಟು ಚೆನ್ನಾಗಿಲ್ಲ ದಾರ ಇದು. ಸೊ ಹಾಗಾಗಿ ಮತ್ತೆ ಇವಾಗ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಸ್ಪೇಸ್ ಇಲ್ಲ ಅಂದರೆ ಈ ರೀತಿ ನೀಡಲ್ನ ನೀವು ಎಳ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ. ಸೊ ಟೋಟಲಾಗಿ ಇಲ್ಲಿ ಒಟ್ಟು 6 ಹಾಫ್ ಡಬಲ್ ಕ್ರೋಶೆಗಳನ್ನ ನಾವು ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ, ನಾನು ಕಂಪ್ಲೀಟಾಗಿ ಬಿಚ್ಚಿಬಿಡ್ತೀನಿ, ಯಾಕಂದರೆ ದಾರ ತುಂಬ ಸಿಕ್ಕಾಕೋತಾ ಇತ್ತು. ಸೊ ಹಾಗಾಗಿ ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಆಮೇಲೆ ಇಲ್ಲಿ ದಾರ ತಗೊಂಡು 3 ಲೂಪಿಂದ ನಾವು ನೀಡಲ್ನ ಹೊರಗಡೆಗೆ ತಗೊಬರಬೇಕು. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ, ನೀಟಾಗಿ ಅಷ್ಟು ಲೂಪಿಂದನೂ ಹೊರಗಡೆ ಬರಬೇಕು. ಎಲ್ಲೂ ಕೂಡ ಒಂದೆಳೆ ದಾರ ಕೂಡ ನಮಗೆ ಸಿಕ್ಕಾಕೋಬಾರ್ದು. ಕಂಪ್ಲೀಟ್ ನಾನೇನು 7 ಎಳೆ ದಾರ ತೊಗೊಂಡಿದ್ದೆ ಅಲ್ವಾ, ಅಷ್ಟು ಎಳೆ ದಾರ ಹೊರಗಡೆ ಬರೋ ರೀತಿ ನಾನು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡ್ಕೊಳ್ಳಿ. ಇಲ್ಲಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ ನೋಡಿ, ಈ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಮತ್ತು ಇಲ್ಲಿ ದಾರ ತೆಗೆದು ಈ 3 ಲೂಪಿಂದ ನೀಡಲ್ನ ಹೊರಗಡೆಗೆ ನಾವು ತಗೊಂಡು ಬರೋಣ. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲೂ ಅಷ್ಟೇ ನಾವು 6 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ 6 ಆದಮೇಲೆ ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ ಇದು ರಿಂಗ್ ಬೀಡು ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ನಾನು ಲೇಸ್ಗೆ ಮಾಡ್ತಾ ಇರೋದಲ್ವ, ನೀವು ಸೀರೆಗೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೋಡಿ, 2ಕ್ಕೂ ಗ್ಯಾಪ್ ಕೊಡಬೇಕು, ಆದರೆ ಸುಕ್ಕು ಬರೋ ಥರ ಗ್ಯಾಪ್ ಕೊಡಬಾರ್ದು. ಎಕ್ಸಾಕ್ಟ್ ಪಾಯಿಂಟು ನಾವು ನೋಡಿಕೊಂಡು ಗ್ಯಾಪ್ ಕೊಡಬೇಕಾಗತ್ತೆ. ನೋಡಿ, ಲಾಕ್ ಮಾಡಿ ಆದಮೇಲೆ ನಾನಿವಾಗ ಈ ಬೀಡಿದೆ ಅಲ್ವಾ, ಈ ಕಡೆ ಕಾಲು ಭಾಗ ಅಷ್ಟೇ ವರ್ಕ್ ಮಾಡಿದ್ವಲ್ಲ, ಇನ್ನು ಕಾಲು ಭಾಗ ನಾವು ವರ್ಕ್ ಮಾಡ್ಕೋಬೇಕು. ಸೊ ಹಾಗಾಗಿ ಬೀಡನ್ನ ಈ ರೀತಿ ತಗೋತೀನಿ ಮುಂದಕ್ಕೆ. ಮತ್ತು ಇವಾಗ ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ನೋಡಿ, 3 ಲೂಪ್ ಆಗುತ್ತೆ, 3 ಲೂಪಿಂದ ಹೊರಗಡೆ ಬರಬೇಕು. ಸೊ ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ ಫ್ರೆಂಡ್ಸ್. ಆದರೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನನ್ನ ನಂಬರ್ನ ಕೊಟ್ಟಿರ್ತೀನಿ, ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನನ್ನ ನಂಬರ್ನ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ ಏನಾದರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆನ್ಲೈನ್ ಇರುತ್ತೆ ಕ್ಲಾಸಸ್ಸು, ಹಾಗೆ ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ನಿಮ್ಗೆ ಯಾವ ಥರ ಕ್ಲಾಸ್ ಬೇಕೋ ಆ ಥರ ಕ್ಲಾಸ್ನ ನೀವು ಚೂಸ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಶೆ. ಸೊ ಕಂಪ್ಲೀಟಾಗಿ ಇಲ್ಲಿ ಕಾಲು ಭಾಗನ ನಾವು ಹಾಫ್ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು. ಸೊ 6 ಹಾಫ್ ಡಬಲ್ ಕ್ರೋಶೆ ಹಾಕಿದ್ರೆ ಕಾಲು ಭಾಗ ನಮಗೆ ಫಿಲ್ ಆಗುತ್ತೆ. ಸೊ ನಾನು ಏನಾದರೂ 6 ಎಳೆ ದಾರ ಏನಾದರೂ ತಗೊಂಡಿತ್ತು ಅಂತ ಅಂದರೆ 7 ಹಿಡ್ದಿರೋದು ನನಗೆ. ನೋಡಿ, ನೆಕ್ಸ್ಟ್ ಬೀಡನ್ನ ಆ್ಯಡ್ ಮಾಡಬೇಕಾದ್ರೆ ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ಆಮೇಲೆ ಈ ಬೀಡನ್ನ ಒಳಗಡೆಗೆ, ಅಂದರೆ ನೆಕ್ಸ್ಟ್ ಬೀಡನ್ನ ಒಳಗಡೆಗೆ ನೀಡಲ್ನ ಹಾಕಿ ದಾರ ತೆಗೆದು, ಸೊ ಏನು 3 ಲೂಪ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶೆನ ನಾವು ವರ್ಕ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ. ಸೊ ಇದೇ ಥರ ನಾವು ಪೂರ್ತಿ ಸೀರೆ ಪೂರ್ತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆದರೆ ಆದಷ್ಟು ಲಾಕ್ಗಳನ್ನ ಮಾಡಬೇಕಾದ್ರೆ ಗಮನ ಇಟ್ಟು ಲಾಕ್ಸ್ನ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಕಂಪ್ಲೀಟ್ ಆಗಿದೆ. ಇದು ನಾವು ಟರ್ನ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ, ಅಂದರೆ ಫ್ರಂಟ್ ಸೈಡಿಗೆ ತಗೊಂಡಾಗ. ಇವಾಗ ಇಲ್ಲಿ ಮೊದಲನೇ ಹಾಫ್ ಡಬಲ್ ಕ್ರೋಶೆ ಮೇಲ್ಗಡೆ ನಾನು ಇನ್ನೂ ಒಂದು ಕಲರ್ ದಾರಾನ ಹಾಕೋತಾ ಇದ್ದೀನಿ. ಇಲ್ಲ, ಈ ಕಲರ್ನ ನಾನು ಕರೆಕ್ಟಾಗಿ ನಾನು ರೆಗ್ಯುಲರಾಗಿ ಯಾವುದು ಬುಲೆಟ್ ಹಾಗೆ ರಾಜ್ ಯೂಸ್ ಮಾಡ್ತೀನಿ ಅಲ್ವಾ, ಆ ಥ್ರೆಡ್ನ ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿದೆ ಥ್ರೆಡ್. ಇದು ಲಾಕ್ ಮಾಡ್ಕೊಂಡಾದಮೇಲೆ ಅದೇ ಬೀಡನ್ನ ಒಳಗಡೆಗೆ ಫಸ್ಟು ನಾವು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮೊದಲನೇದಕ್ಕೆ ಮಾತ್ರ ಹಾಫ್ ಡಬಲ್ ಕ್ರೋಶೆ ನಾವು ವರ್ಕ್ ಮಾಡಬೇಕು. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇ ಸ್ಟಿಚ್ ಮಾತ್ರ ಹಾಫ್ ಡಬಲ್ ಕ್ರೋಶೆ ಇರಬೇಕು, ಈ ರೀತಿ. ಇವಾಗ ಸೆಕೆಂಡ್ ಸ್ಟಿಚ್ಚಿಂದ ನಾನು ಫುಲ್ ಅಂದರೆ
ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತಲ್ವಾ. ಸೊ ಇಲ್ಲಿ ದಾರ ತಗೊಂಡು ನೋಡಿ 3 ಲೂಪ್ ಕಾಣಿಸ್ತಾ ಇದೆಯಾ. ಇಲ್ಲಿ ದಾರ ತಗೊಂಡು ಫಸ್ಟು 2 ಲೂಪಿಂದ ಹೊರಗಡೆ ಬರ್ತೀನಿ, 2 ಲೂಪ್ ಆಗುತ್ತೆ. ಮತ್ತು ದಾರ ತೆಗೆದು ಈ 2 ಲೂಪಿಂದ ಹೊರಗಡೆ ಬರ್ತೀನಿ. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1, ಮತ್ತೆ ಡಬಲ್ ಕ್ರೋಶೆ, ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಟೋಟಲ್ ಇಲ್ಲಿ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 1 ಹಾಫ್ ಡಬಲ್ ಕ್ರೋಶೆ ಮತ್ತು 5 ಡಬಲ್ ಕ್ರೋಶೆ. ಸೊ ಒಟ್ಟು 6 ಸ್ಟಿಚಸ್ ಆಗುತ್ತೆ ಇಲ್ಲಿ. ಅಂದರೆ ಮೊದಲನೇ ಸ್ಟಿಚ್ ಮಾತ್ರ ಹಾಫ್ ಡಬಲ್ ಕ್ರೋಶೆ ಇರುತ್ತೆ, ಇನ್ನು 5 ಸ್ಟಿಚಸ್ ಬಂದು ಡಬಲ್ ಕ್ರೋಶೆಗಳಿರುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ ಆದಮೇಲೆ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಇನ್ನೇನು ಕಾಲು ಭಾಗ ಉಳಿದಿದೆ ಅಲ್ವಾ ಅಲ್ಲಿಗೂ ಕೂಡ ನಾನು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲೂ ಅಷ್ಟೇ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. 6ನೇ ಸ್ಟಿಚ್ ಮಾತ್ರ ಹಾಫ್ ಡಬಲ್ ಕ್ರೋಶೆನ ನಾನು ಮಾಡ್ಕೋತೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿ ಆಮೇಲೆ 5 ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ. ಸೊ ಹಾಗಾಗಿ ಇಲ್ಲೂ ಅಷ್ಟೇ ಎಂಡಿಂಗ್ ಪಾಯಿಂಟಿಗೆ ಬಂದಾಗ 5 ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಕೊನೆಯದು ಒಂದು ಮಾತ್ರ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಮತ್ತು ಇವಾಗ ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇಲ್ಲಿ ನಾನು ಇವತ್ತಿನ ಡಿಸೈನ್ಗೆ ಇಲ್ಲಿ ಮೆಟಲ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಪ್ಲಾಸ್ಟಿಕ್ ಡೋನಟ್ನ ಕೂಡ ಹಾಕೋಬೋದು. ಸ್ವಲ್ಪ ದಪ್ಪ ಬೇಕು ಡಿಸೈನು ಅಂದರೆ ಪ್ಲಾಸ್ಟಿಕ್ ಡೋನಟ್ ಕೂಡ ಸಿಗುತ್ತೆ ಅಲ್ವಾ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ಹಾಕಿ ಕೂಡ ಈ ಡಿಸೈನ್ನ ನೀವು ವರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕೊನೆಯದು ಮಾತ್ರ ನಾನು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ವರ್ಕ್ ಮಾಡಿ ಆದಮೇಲೆ ಇವಾಗ ನಾನು 2 ಬೀಡ್ನ ಮಧ್ಯೆ ಈ ರೀತಿ ಗ್ಯಾಪ್ ಬರುತ್ತಲ್ವ, ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಈ ರೀತಿ ಬರುತ್ತೆ. ಎಲ್ಲೂ ಕೂಡ ಶೇಡ್ ಆಗೋದಿಲ್ಲ ನಮಗೆ, ಅಂದರೆ ಸುಕ್ಕು ಥರ ಕಾಣಿಸೋದಿಲ್ಲ. ಇವಾಗ ನಾನು ಚೈನ್ಗಳನ್ನ ಹಾಕೋತೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಇವಾಗ ನಾನು ಲೇಸ್ನ ಟರ್ನ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ 6 ಚೈನ್ ಹಾಕೊಳ್ಳಿ. ಟರ್ನ್ ಮಾಡಿಕೊಂಡು ನಾವೇನು ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ನೋಡಿ ಈ ಪಾಯಿಂಟ್ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ. ಸೊ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನಾವೇನು 6 ಚೈನ್ ಹಾಕಿದ್ವಲ್ಲ ಅದನ್ನು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಅದೇ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಇನ್ನೂ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ಅಂದರೆ ಇನ್ನೂ 2 ಎಕ್ಸ್ಟ್ರಾ ಲಾಕ್ಗಳನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಗಮನ ಇಟ್ಕೊಡಿ, ಲಾಕ್ ಅಂತ ಅಂದರೂ ಒಂದೇ, ನಾಟ್ ಅಂತ ಅಂದರೂ ಒಂದೇ, ಸಿಂಗಲ್ ಕ್ರೋಶೆ ಅಂತ ಅಂದರೂ ಕೂಡ ಒಂದೇ. ಇನ್ನು 2 ಲಾಕ್ಗಳಾದಮೇಲೆ 1 ಚೈನ್ ಹಾಕ್ಕೊಂಡು ನಾನು ಮತ್ತೆ ಲೇಸ್ನ ಫ್ರಂಟ್ ಸೈಡ್ಗೆ ತಗೋತೀನಿ. ನೋಡಿ ಈ ರೀತಿ ಫ್ರಂಟ್ ಸೈಡ್ಗೆ ತಗೊಂಡು ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಸಣ್ಣದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಈ ಬೀಡನ್ನ ಸೈಜ್ ಬಂದು 3 mm ಗೋಲ್ಡ್ ಸೈಜು ಬೀಡ್ ಹಾಕ್ಕೊಂಡು ಇಲ್ಲೇನು ಸಿಂಗಲ್ ಕ್ರೋಶೆಗಳು ಹಾಕಿದ್ವಿ ಅಲ್ವಾ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ ಮೇಲೂ ಕೂಡ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 1 ಬೀಡು 1 ಸಿಂಗಲ್ ಕ್ರೋಶೆ ಮೇಲೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ದಾರ ತೆಗೆದು ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇತ್ತಲ್ವ ಅದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ದಾರ ತಗೊಳ್ಳೋಣ. ಸೊ ಇವಾಗ ನಾನು ಬೀಡನ್ನ ಎಲ್ಲಿಗೆ ಲಾಕ್ ಮಾಡ್ತೀನಿ ಅಂತ ಅಂದರೆ ಇಲ್ಲಿ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ ಅದ್ರ ಒಳಗಡೆಗೆ ನಾನು ಬೀಡ್ಸ್ನ ತಗೊಂಡು ಲಾಕ್ ಮಾಡೋದು. ನೋಡಿ ಬೀಡನ್ನ ತಗೊಳ್ಳಿ, ಇಲ್ಲಿ 6 ಚೈನ್ನ ಗ್ಯಾಪ್ ಇದೆ ಅಲ್ವಾ ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬೀಡನ್ನ ನಾವು ಲಾಕ್ ಮಾಡ್ಕೋಬಾರ್ದು, ಡೈರೆಕ್ಟಾಗಿ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ತಗೊಂಡು ಸೇಮ್ 6 ಚೈನ್ ಏನು ಹಾಕಿದ್ವಿ ಅಲ್ವಾ ಅದ್ರ ಒಳಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ಹಾಕೋತೀನಿ. ಟೋಟಲ್ ಇಲ್ಲಿ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ನಮಗೆ 4 ಬೀಡ್ಗಳನ್ನ ನಾವು ಹಾಕೋಬೇಕಾಗತ್ತೆ. ಜೊತೆಗೆ 2 ಬೀಡು ಅಂದರೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಅದ್ರ ಮೇಲೆ ಕೂಡ 2 ಬೀಡ್ಗಳು. ಸೊ ಟೋಟಲ್ ಆಗಿ ಇಲ್ಲಿ 6 ಬೀಡ್ಗಳನ್ನ ನಾವು ಹಾಕಿ ಲಾಕ್ ಮಾಡ್ಕೋತಾ ಇರೋದು.
ಮತ್ತೆ ದಾರ ತೆಗೆದು ಲಾಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ 6 ಬೀಡ್ಗಳನ್ನ ಹಾಕಿ ಆಗಿದೆ. ನಾನು ಇದನ್ನು ಇವಾಗ 2 ಡೋನಟ್ ಮಧ್ಯೆ ಮೊದಲು ನಾವು ಪರ್ಪಲ್ ಕಲರಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ಲಾಕ್ ಮಾಡ್ಕೋತೀನಿ, ಅಂದರೆ ಎಂಡ್ ಮಾಡ್ಕೋತೀನಿ. ಇವಾಗ ಏನು ಬೀಡನ್ನ ಹಾಕಿ ವರ್ಕ್ ಮಾಡಿದೆ ಅಲ್ವಾ, ಅದನ್ನು ಎಂಡ್ ಮಾಡ್ಕೋತೀನಿ. ಮತ್ತು ಇವಾಗ ನೆಕ್ಸ್ಟ್ ಬೀಡಿಗೆ ವರ್ಕ್ ಮಾಡಬೇಕಲ್ವಾ, ಸೂಜಿ ಮೇಲೆ ದಾರ ತಗೊಂಡು ವರ್ಕ್ ಮಾಡಬೇಕು. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಡಿಸೈನ್ ಒಂಥರ ಯೂನಿಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತು ಇವಾಗ ನೆಕ್ಸ್ಟ್ ಬೀಡನ್ನ ಒಳಗಡೆಗೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾವು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮೊದಲನೇ ಸ್ಟಿಚ್ಚು ಹಾಫ್ ಡಬಲ್ ಕ್ರೋಶೆ ಆಗಿರುತ್ತೆ. ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ನಾವು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ಹಾಗಾಗಿ ನೀಟಾಗಿ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಮೊದಲನೇ ಡೋನಟ್ನ ಮೇಲೆ ನಾವೇನು 5 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಆಮೇಲೆ 5 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ. ಸೊ ಅದೇ ಪ್ರೊಸೀಜರ್ನ ನಾವು ಕಂಪ್ಲೀಟ್ ಎಂಟೈರ್ ಸ್ಯಾರಿನಲ್ಲಿ ಎಷ್ಟು ಡೋನಟ್ಸ್ ಹಾಕಿರ್ತೀವಿ ಅಲ್ವಾ, ಅಷ್ಟು ಡೋನಟ್ಸ್ ಮೇಲೂ ಅದೇ ಕೌಂಟಿಂಗ್ಸಲ್ಲೇ ನಾವು ಹೋಗಬೇಕು. ನೋಡಿ, 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಡಬಲ್ ಕ್ರೋಶೆ ಟೋಟಲಾಗಿ ಇಲ್ಲಿ 5 ಡಬಲ್ ಕ್ರೋಶೆ ಆಗಬೇಕು ನಮಗೆ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ 5 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ಸೇಮ್ ಬೀಡನ್ನ ಒಳಗಡೆಗೆ ನಾವು 5 ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು 6ನೇ ಸ್ಟಿಚ್ ಮಾತ್ರ ಒಂದು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಆವಾಗಲೇ ನಾನು ತುಂಬ ಸ್ಲೋ ಆಗಿ ಮಾಡಿದ್ದೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಫಸ್ಟು ಆರ್ಚ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಡೋನಟ್ ಆರ್ಚ್ನ ನಾವು ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ಕೊನೆಯಲ್ಲಿ ಮಾತ್ರ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕೊನೆಯದು ವರ್ಕ್ ಮಾಡ್ತಾಯಿದ್ದೀನಿ. ಇದು ಬಂದು ಹಾಫ್ ಡಬಲ್ ಕ್ರೋಶೆ. 3 ಲೂಪಿಂದ ಒಂದೇ ಸತಿ ಹೊರಗಡೆ ಬರೋದು. ಆಮೇಲೆ ಇದನ್ನು 2 ಬೀಡ್ನ ಮಧ್ಯೆ ಈ ರೀತಿ ಗ್ಯಾಪ್ ಇರುತ್ತಲ್ಲ, ಇದ್ರ ಒಳಗಡೆಗೆ ಲಾಕ್ ಮಾಡೋದು. ಲಾಕ್ ಮಾಡಿ ಆದಮೇಲೆ 6 ಚೈನ್ಗಳನ್ನ ಹಾಕೋಬೇಕು. 6 ಚೈನ್ ಹಾಕ್ಕೊಂಡು ನಾವು ಲೇಸ್ನ ಟರ್ನ್ ಮಾಡಿಕೊಂಡು ನಾವೇನಿಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 2 ಎಕ್ಸ್ಟ್ರಾ ಲಾಕ್ಗಳನ್ನ ಮಾಡ್ಕೋಬೇಕು. ಎಕ್ಸ್ಟ್ರಾ ಲಾಕ್ ಆದಮೇಲೆ ಇವಾಗ ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ದಾರ ತೆಗೆದು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡು ಇಲ್ಲಿ ಸಿಂಗಲ್ ಕ್ರೋಶೆ ಇತ್ತಲ್ವ, 2 ಸಿಂಗಲ್ ಕ್ರೋಶೆಗೂ ಒಂದೊಂದು ಬೀಡ್ಗಳನ್ನ ಹಾಕ್ಕೋಬೇಕು ನಾವು. ಮತ್ತು ಇವಾಗ ದಾರ ತೆಗೆದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ 2 ಸಿಂಗಲ್ ಕ್ರೋಶೆ ಮೇಲೆ ನಾವು ಒಂದೊಂದು ಬೀಡನ್ನ ಹಾಕಿ ಆಯಿತು. ಇವಾಗ ಇನ್ನು 4 ಬೀಡ್ಗಳನ್ನ ಹಾಕ್ಕೋಬೇಕು ಅಲ್ವಾ. ಈ 4 ಬೀಡ್ಗಳನ್ನ ಇಲ್ಲೇನು ನಾವು 6 ಚೈನ್ಗಳು ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆಗೆ ಲಾಕ್ ಮಾಡ್ತಾ ಹೋಗಬೇಕು. ಸೊ ಇದೇ ಪ್ರೊಸೀಜರು ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಮಾಡ್ಕೋಬೇಕು. ಸೊ ಡಿಸೈನ್ ಕಂಪ್ಲೀಟ್ ಲುಕ್ ಇದೆ ನಮಗೆ, ಇನ್ಯಾವುದೇ ಎಕ್ಸ್ಟ್ರಾ ಸ್ಟೆಪ್ಗಳಿಲ್ಲ. ಡಿಸೈನ್ ಇಷ್ಟೇ ಇದು. ನೋಡಿ, ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ಇಲ್ಲಿ 2 ಡೋನಟ್ ಮಧ್ಯಕ್ಕೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದರೆ, ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು. ಸೊ ಇದೇ ಥರ ನಾವು ಪೂರ್ತಿ ಎಂಡ್ವರೆಗೂ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ನಾನು ಒಂದು ಸ್ವಲ್ಪ ಎಂಡ್ವರೆಗೂ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲೂ ದಾರ ಟ್ರಿಮ್ ಮಾಡಿ ಹಿಂದಕ್ಕೆ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 950ಇಂದ 1200ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ನಂಬರ್ ಇದೆ ಅಲ್ವಾ, ಇದಕ್ಕೆ ನೀವು ಕಾಲ್ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ಅಲ್ಲಿಗೆ ನೀವು ಕಾಲ್ ಮಾಡ್ಬೋದು. ಜೊತೆಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೋಬೋದು. ಹಾಗೆಯೇ ನನ್ನ ಹೊಸ ಚಾನಲ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದಾರೆ ಆ ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.